ಕರಾಟೆಯಲ್ಲಿ ರಾಷ್ಟ್ರಮಟ್ಟದ ಸಾಧನೆ ವಿಜೇತ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯಿಂದ ಅಭಿನಂದನೆ. ಹೌದು, ಬೆಂಗಳೂರಿನ ಇಂಡಿಯನ್ ಅಕಾಡೆಮಿ ಆಫ್ ಮಾರ್ಷಲ್ ಆರ್ಟ್ಸ್ ವತಿಯಿಂದ ನಡೆದ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ವಿಜೇತ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಪ್ರಶಸ್ತಿ ಗೆದ್ದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಾಧನೆ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಾದ ಬೇಬಿ ಮಹೇಶ್ ಅವರು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿ ಮುಂದೆಯೂ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಿದರು. ವಿದ್ಯಾರ್ಥಿಗಳ ಶ್ರಮ, ಶಿಸ್ತು ಹಾಗೂ ಪೋಷಕರ ಮತ್ತು ತರಬೇತುದಾರರ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದರು. ಶಾಲೆಯ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಶಾಲೆಯ ಮಕ್ಕಳಾದ ಪೂರ್ವಿಕಾ, ಹನ್ವಿತಾ, ಪೃಥ್ವಿಕ್, ಹೇಮಂತ್, ಅಮೃತ್ ಶೆಟ್ಟಿ, ನಿತ್ವಿನ್, ಮೊಹಮ್ಮದ್, ಸುಭಾನ್, ಚೇತನ್, ನಿತೀಕ್ಷಾ, ಓಂಕಾರ್, ಪ್ರಣೀತಾ, ಕುಶಾಲ್ 4 ಪ್ರಥಮ ಬಹುಮಾನ, 5 ದ್ವಿತೀಯ ಬಹುಮಾನ ಹಾಗೂ 3 ತೃತೀಯ ಬಹುಮಾನಗಳನ್ನು ಪಡೆಯುವುದರೊಂದಿಗೆ ಚಾಂಪಿಯನ್ಶಿಪ್ ಕೂಡ ಪಡೆದಿರುತ್ತಾರೆ. ವಿಶೇಷವಾಗಿ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಿದ ಶಾಲೆಯ ಮಾಸ್ಟರ್ ಮನು ಹುಣಸೂರು ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಮಹೇಶ್, HC, ಖಜಂಚಿ, ಅಂಜನ್ ಮತ್ತು ಶಿಕ್ಷಕಿಯರಾದ ಹಾಜಿರಾ, ಅಶ್ವಿನಿ, ಪವಿತ್ರ, ಫೀಜಾ, ರಕ್ಷಿತಾ, ಫೌಜಿಯಾ, ನಿತ್ವಿನ್, ರಶ್ಮಿ, ನವೀನ, ಮಾರಿಯಾ, ದೀಪಿಕಾ, ಪ್ರೀತಿ, ಸಿಂಚನ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಸವರಾಜ್, ಹರಿದೇನೆ ಸಂಪಾದಕ. ಇವತ್ತಿನ ವಿಶೇಷ ನೋಡಿ, ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸ್ಕೇಟಿಂಗನ್ನು ವರ್ಲ್ಡ್ ರೆಕಾರ್ಡನ್ನು ಮಾಡಿರುವಂಥ 5 ವರ್ಷದ ಬಾಲಕನನ್ನ ಚಾನಲಲ್ಲಿ ಸಂದರ್ಶನ ಮಾಡಿದ್ದೆ. ಅದು ಬಹಳಷ್ಟು ಒಂದು ಒಳ್ಳೆ ಸುದ್ದಿ ಆಗಿತ್ತು. ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡಿತ್ತು. ಆ ಒಂದು 5 ವರ್ಷದ ಪುಟ್ಟ ಬಾಲಕ LKG ವಿದ್ಯಾಭ್ಯಾಸವನ್ನ ನೋಡಿ, ಇದೇ ಸಂಸ್ಥೆ ವಿಜೇತ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಯಲ್ಲಿ LKG ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಸೊ ಈ ಒಂದು ವಿಜೇತ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಕರಾಟೆಯಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ತಗೊಂಡಿರುವಂಥ ವಿದ್ಯಾರ್ಥಿಗಳಿದ್ದಾರೆ. ಸ್ಕೇಟಿಂಗ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ಸಂಸ್ಥೆಯಲ್ಲಿ ಈಗಷ್ಟೇ ಕರಾಟೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ತೆಗೆದುಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳನ್ನ ನಾನು ಮಾತಾಡಿಸ್ತೀನಿ. ನಮಸ್ತೆ ಎಲ್ಲರಿಗೂ. 26/7/2028 ರಂದು ಚನ್ನಪಟ್ಟಣದಲ್ಲಿ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗೆ ನಮ್ಮ ವಿಜೇತ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆ ಒಂದು ಕರಾಟೆ ಸ್ಪರ್ಧೆಗೆ 300ರಿಂದ 400 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆ ಒಂದು ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ವಿಜೇತ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಬಹುಮಾನಗಳನ್ನು ಪಡೆದಿರ್ತಾರೆ. ಹಾಗೂ ಅದ್ರ ಜೊತೆಗೆ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನ ಗೆದ್ದು ಚಾಂಪಿಯನ್ ಟ್ರೋಫಿನ ಕೂಡ ತಮ್ಮದಾಗಿಸಿಕೊಂಡಿರ್ತಾರೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಎಲ್ಲಾ ರೀತಿಲಿ ಕರಾಟೆನ ಒಂದು ಕೋಚಿಂಗ್ ಕೊಡೋದಕ್ಕೆ ಒಂದು ಅನುಮತಿಯನ್ನು ನೀಡಿ ಈ ಒಂದು ಶಾಲೆಯಲ್ಲಿ ಕರಾಟೆನ ಅಭ್ಯಾಸವನ್ನು ಎಲ್ಲಾ ವಿದ್ಯಾರ್ಥಿಗಳನ್ನ ಕೊಡಿಸ್ಬೇಕು, ಕರಾಟೆಗೆ ಮಕ್ಕಳನ್ನ ಉರ್ದುಂಬಿಸ್ಬೇಕು, ಕರಾಟೆಯಲ್ಲಿ ಮಕ್ಕಳನ್ನ ಅಚೀವ್ಮೆಂಟ್ ಮಾಡಿಸ್ಬೇಕಂತ ಹೇಳಿ ನಮ್ಮ ಬೇಬಿ ಮೇಡಮ್ ತುಂಬಾ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುದಿನ ಪ್ರಾಕ್ಟೀಸ್ ಆಗ್ಬೋದು, ಒಂದು ಸ್ಕೇಟಿಂಗ್ ಆಗ್ಬೋದು, ಒಂದು ಕರಾಟೆ ಆಗ್ಬೋದು, ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾದ್ರಲ್ಲೂ ಇರಬೇಕು. ಮೆಂಟಲಿ ಸ್ಟ್ರಾಂಗ್ ಆಗಿ ಮಕ್ಕಳು ಇರಬಾರ್ದು, ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಂತ ತುಂಬಾ ಶ್ರಮ ವಹಿಸಿ ಈ ಒಂದು ಸಂಸ್ಥೆನ ತುಂಬಾ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಸರ್, ಇದೊಂದು ತುಂಬಾನೇ ಹೆಮ್ಮೆ ಪಡುವಂತ ವಿಷಯನೇ ಸರ್. ಯಾಕೆಂದ್ರೆ ಈ ಸುತ್ತಮುತ್ತ ನಾನು ಈಗ ನೋಡ್ತೀನಿ, ನಾನು 29 ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಆದ್ರೆ ಈ ಸುತ್ತಮುತ್ತ ಹಳ್ಳಿಲಿ ಯಾವುದೇ ರೀತಿ ಸ್ಕೇಟಿಂಗ್ ಆಗ್ಬೋದು, ಕರಾಟೆ ಆಗ್ಬೋದು, ಯಾವುದೇ ರೀತಿ ತಗೊಂಡಿಲ್ಲ ಸರ್. ಆದ್ರೆ ಈ ಸಂಸ್ಥೆಯಲ್ಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಕ್ರೀಡೆಗಳಲ್ಲೂ ಮಕ್ಕಳು ಮುಂದೆ ಬರಬೇಕು, ಎಲ್ಲಾ ಕ್ರೀಡೆಯಲ್ಲೂ ಮಕ್ಕಳು ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಬೇಕು, ಮತ್ತೆ ಹೆಸರು ಗಳಿಸ್ಬೇಕಂತೇಳಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ವಿಜೇತ ಇಂಟರ್ನ್ಯಾಷನಲ್ ಶಾಲೆಯ ಪ್ರಿನ್ಸಿಪಲ್ ಆಗಿದ್ದೀನಿ. ನಮ್ಮ ಶಾಲೆಯ ಮಕ್ಕಳು ಚನ್ನಪಟ್ಟಣದಲ್ಲಿ ನಡೆದಂತಹ 28/7/2026ರಲ್ಲಿ ಚನ್ನಪಟ್ಟಣದಲ್ಲಿ ನಡೆದಂತಹ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ಗೆ ಎಲ್ಲರೂ ಭಾಗವಹಿಸಿದ್ರು. ಒಂದು 12 ಮಕ್ಕಳುಗಳನ್ನ ನಾವು ಇಲ್ಲಿಂದ ಕಳಿಸ್ಕೊಟ್ಟಿದ್ವಿ. ಅಷ್ಟು ಮಕ್ಕಳು ಕೂಡ ತುಂಬ ಚೆನ್ನಾಗಿ, ಅಷ್ಟು ದೊಡ್ಡ ಮಟ್ಟದ ಒಂದು ಕಾಂಪಿಟೇಷನ್ನಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ, ತುಂಬ ಚೆನ್ನಾಗಿ ಕಾಂಪಿಟೇಷನ್ ಕೊಡೋದ್ರ ಮೂಲಕ ವಿನ್ ಆಗಿ ಬಂದಿದ್ದಾರೆ. ಸುಮಾರು 5 ಮಕ್ಕಳು ಮೊದಲನೇ ಬಹುಮಾನವನ್ನು ಹಾಗೂ 6 ಮಕ್ಕಳುಗಳು 2ನೇ ಬಹುಮಾನವನ್ನು, ಹಾಗೆ ತೃತೀಯ ಬಹುಮಾನಗಳನ್ನ ಕೂಡ ಪಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನನ್ನ ಒಂದು ಇಂಟೆನ್ಷನ್ ಇರೋದು ಅಷ್ಟೇ, ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮ ಶಾಲೆಯ ಒಂದು ವಾತಾವರಣ ಹೇಗಿರಬೇಕು ಅಂದರೆ, ಹೇಗೆ ನಗರ ಪ್ರದೇಶದಲ್ಲಿ
ಎಲ್ಲ ರೀತಿಯ ಚಟುವಟಿಕೆಗಳು ಮಕ್ಕಳಿಗೆ ಸಿಗ್ತಾ ಇದೆಯೋ ಅದೇ ರೀತಿ ಎಲ್ಲ ಆ್ಯಕ್ಟಿವಿಟೀಸು ನನ್ನ ಶಾಲೆಯಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದನೇ ನಾನು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನು ಕೂಡ ಇಲ್ಲಿ ಮಾಡ್ತಾ ಬರ್ತಾ ಇದ್ದೀನಿ. ಸ್ಕೇಟಿಂಗ್ ಇರ್ಬೋದು, ಅಬ್ಯಾಕಸ್ ಇರ್ಬೋದು, ಕರಾಟೆ ಇರ್ಬೋದು, ಹಾಗೇನೆ ಡ್ಯಾನ್ಸ್ ಇರ್ಬೋದು, ಭರತನಾಟ್ಯಂ ಇರ್ಬೋದು, ಹೀಗೆ ಎಲ್ಲ ಕಲೆಗಳನ್ನು ಕೂಡ ಅಳವಡಿಸ್ಕೊಂಡು ಓದಿನ ಜೊತೆಯಲ್ಲಿ ಅದನ್ನು ಕೂಡ ನಮ್ಮ ಮಕ್ಕಳುಗಳು ಅಭ್ಯಾಸವನ್ನ ಮಾಡ್ಕೋಬೇಕು ಅನ್ನುವಂತಹ ಒಂದು ದೊಡ್ಡ ಆಸೆಯನ್ನ ಇಟ್ಕೊಂಡು ಮಕ್ಕಳು ಸಕಲ ವಿದ್ಯೆಯಲ್ಲೂ ಕೂಡ ಒಂದು ಪಾರಂಗತ್ಯವನ್ನ ಪಡಿಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಶಯನೂ ಕೂಡ ಹೌದು. ನನ್ನ ಉದ್ದೇಶನೂ ಅದೇ ಆಗಿದೆ. ಹಾಗೆ ನಮ್ಮ ಪೇರೆಂಟ್ಸು ಕೂಡ ಆ ಒಂದು ದಾರಿನಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ನ ಮಾಡ್ತಾ ಇದ್ದಾರೆ. ಹೀಗೆ ಅವರ ಸಪೋರ್ಟ್ ಸದಾ ನನಗೆ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ಅವ್ರಿಗೂ ಕೂಡ ಮಕ್ಕಳುಗಳು ಕೂಡ ಅಷ್ಟೇ ಆಸಕ್ತಿಯಿಂದ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಹಾಗೆ ನನಗೆ ಸಿಕ್ಕಿರುವಂತಹ ಕೋಚ್ಗಳು ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರು ಕೂಡ ಈ ಒಂದು ನನ್ನ ಆಶಯ ಏನಿದೆ ಅದಕ್ಕೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಇದ್ದಾರೆ. ಎಲ್ಲರ ಒಂದು ಸಪೋರ್ಟಿಂದ ನನ್ನ ಶಾಲೆಯಲ್ಲಿ ಈ ಎಲ್ಲ ಕಲೆಗಳಿಗೂ ಕೂಡ ಉತ್ತಮವಾದ ಅಭ್ಯಾಸ ಸಿಗ್ತಾ ಇದೆ. ಹಾಗೆ ನಮ್ಮ ಮಕ್ಕಳು ಕೂಡ ತುಂಬ ಆಸಕ್ತಿಯಿಂದ ಕಲಿತಿದ್ದಾರೆ. ಹಳ್ಳಿ ಪ್ರದೇಶದ ಮಕ್ಕಳುಗಳಾದರೂ ಕೂಡ ಎಲ್ಲದರಲ್ಲೂ ತುಂಬ ಆಸಕ್ತಿ ಇಟ್ಕೊಂಡು ತುಂಬ ಶಿಸ್ತಿನಿಂದ ಎಲ್ಲ ವಿದ್ಯೆಗಳನ್ನೂ ಕೂಡ ಕಲಿತಿದ್ದಾರೆ. ಕರಾಟೆನಲ್ಲಿ ಇದು ಆಲ್ಮೋಸ್ಟು ನಮ್ಮ ಮಕ್ಕಳುಗಳು ಕೂಡ ತುಂಬ ಕಡೆಗಳಲ್ಲಿ ಕಾಂಪಿಟೇಷನ್ನ ಮಾಡಿದ್ದಾರೆ. ಎಲ್ಲ ಕಡೆನಲ್ಲೂ ಪ್ರೈಸ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಹೀಗೆ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ನಮ್ಮ ಮಕ್ಕಳುಗಳು ಹೋಗಿ ಬಹುಮಾನಗಳನ್ನ ಪಡ್ಕೊಂಡು ಬರಲಿ, ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲಿ, ಬೇರೆ ಬೇರೆ ವಿದೇಶಗಳಿಗೆ ಮಟ್ಟಕ್ಕೆ ಹೋಗೋವಷ್ಟು ನಮ್ಮ ಮಕ್ಕಳಿಗೆ ಪರಿಣಿತಿಯನ್ನು ಕೊಟ್ಟು ನಮ್ಮ ಮಕ್ಕಳುಗಳನ್ನ ಪ್ರಿಪೇರ್ ಮಾಡಿ ನಮ್ಮ ಕೋಚ್ ಆದಂತಹ ಮನು ಸರು ಕೂಡ ತುಂಬ ಚೆನ್ನಾಗಿ ಪ್ರಿಪರೇಷನ್ನ ಮಾಡ್ಕೊಂಡಿರ್ತಾರೆ. ಯಾವುದೇ ಒಂದು ಕಾಂಪಿಟೇಷನ್ ಇದ್ರೂ ಅವರ ಒಂದು ಸಹಕಾರನೂ ನಮಗೆ ತುಂಬ ಚೆನ್ನಾಗಿದೆ. ಸುಮಾರು 2 ವರ್ಷದಿಂದನೂ ನಮ್ಮ ಜೊತೆಯಲ್ಲಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳಿಗೆ ಕೋಚಿಂಗ್ನ ಮಾಡ್ಕೋತಾರೆ. ಇವನ್ ಸಂಡೇ ಇದ್ರೂ ಕೂಡ ಅವ್ರದ್ದು ಏನಾದರೂ ಟೂರ್ನಮೆಂಟ್ಸ್ ಇದ್ದರೆ ಮಕ್ಕಳಿಗೆ ಬಂದು ಅವರು ಕೋಚಿಂಗ್ನ ಮಾಡಿಕೊಂಡು ಮಕ್ಕಳಿಗೆ ಪ್ರಾಕ್ಟೀಸ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬ ಡೆಡಿಕೇಶನ್ನಿಂದ ವರ್ಕ್ ಮಾಡ್ತಿದ್ದಾರೆ. ಅವರ ಒಂದು ಸಪೋರ್ಟು ನಮಗೆ ತುಂಬ ಚೆನ್ನಾಗಿದೆ. ನಮ್ಮ ಸಂಸ್ಥೆಗೆ ಅವ್ರ ಸಪೋರ್ಟು ತುಂಬ ಚೆನ್ನಾಗಿದೆ. ಹಾಗಾಗಿ ಮಕ್ಳಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇನ್ನೂ ಹೆಚ್ಚು ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಲಿ. ಅವರ ಏನು ನಾವು ಇಲ್ಲಿ ಕಲಿಕೆಯಲ್ಲಿ ಏನೇನೆಲ್ಲ ನಾವು ಅವ್ರಿಗೆ ಅಳವಡಿಸಿದ್ದೀವಿ ಅದನ್ನೆಲ್ಲ ನೀಟಾಗಿ ಮಕ್ಕಳು ಶಿಸ್ತಿನಿಂದ ಕಲಿತು, ಆಸಕ್ತಿಯಿಂದ ಕಲಿತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಮಕ್ಕಳು ಸಾಧನೆಯನ್ನು ಮಾಡಲಿ ಅನ್ನುವಂತಹ ಒಂದು ಆಸೆಯನ್ನು ಇಟ್ಕೊಂಡು ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಮಕ್ಕಳಿಗೆ ಎಲ್ಲ ಮಕ್ಳಿಗೂ ಮತ್ತೊಮ್ಮೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದೇ ರೀತಿ ನಿಮ್ಮ ಒಂದು ಪಯಣ ಉತ್ತಮವಾಗಿ ಸಾಗಲಿ ಅಂತ ಹೇಳಿ ಎಲ್ಲ ಮಕ್ಳಿಗೂ ಹಾರೈಸ್ತೇನೆ. ಥ್ಯಾಂಕ್ ಯು ಆಲ್. ನಮಸ್ಕಾರ. ಈ ಶಾಲೆಯ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಲೆನ ಪ್ರಾರಂಭ ಮಾಡಿದ್ದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಾವು ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅದೇ ಥರ ನಮ್ಮಲ್ಲಿ ಅಬ್ಯಾಕಸ್ ಇರ್ಬೋದು, ಕರಾಟೆ ಇರ್ಬೋದು, ಸ್ಕೇಟಿಂಗ್ ಇರ್ಬೋದು, ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲರೂ ಕೂಡ ಪಾಠದ ಜೊತೆಗೆ ಅದನ್ನೂ ಕೂಡ ನಾವು ಚಟುವಟಿಕೆಗಳನ್ನಾಗಿ ಇಟ್ಕೊಂಡು ಕಾಂಪಿಟೇಷನ್ನು ಮಕ್ಕಳು ಇವತ್ತಿನ ಸ್ಥಿತಿನಲ್ಲಿ ಎಲ್ಲರದ್ರಲ್ಲೂ ಸ್ಪರ್ಧೆ ಇದೆ. ಹಾಗಾಗಿ ನಮ್ಮ ಹಳ್ಳಿನಲ್ಲಿ ಸ್ಪರ್ಧೆಯ ಮುಖಾಂತರ ಮಕ್ಕಳು ಸಿಟಿಗೆ ಹೋಗಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಏನು ಸಿಟಿ ಮಕ್ಕಳ ಜೊತೆಗೆ ಕಾಂಪಿಟೇಷನ್ ಮಾಡಿ ನಮ್ಮ ಮಕ್ಕಳು ಇವತ್ತು ಸ್ಪರ್ಧೆಯಲ್ಲಿ ಗೆದ್ದು ಪ್ರೈಸ್ಗಳನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿರೋಂತಹ ಕೋಚ್ಗಳು ಎಲ್ಲ ಕೋಚ್ಗಳು ಕೂಡ ಅವರು ಸಮಯಕ್ಕೆ ಸರಿಯಾಗಿ ಬಂದು ಆ ಮಕ್ಕಳನ್ನ ಕರೆಕ್ಟಾಗಿ ತೊಡಗಿಸ್ಕೊಂಡು ಬಹುಮಾನ ಬರುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಗೆ ಸೇರಿಸಿರ್ತಕ್ಕಂಥ ಅಷ್ಟೂ ಜನ ಪೋಷಕರು ಕೂಡ ಯಾವುದೇ ಕಾಂಪಿಟೇಷನ್ಗೆ ಆಗಲಿ ಅಥವಾ ಯಾವುದೇ ತರಬೇತಿಗಳಿಗಾಗಲಿ ಸೇರಿಸಿ ಅಂತ ಹೇಳಿದ್ರೆ ತುಂಬ ಹೃದಯದಿಂದ ಒಪ್ಪಿಕೊಂಡು ಅವರು ಸೇರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನಷ್ಟು ನಮಗೆ ಹಳ್ಳಿ ಪ್ರದೇಶಗಳಲ್ಲಿ ಈ ರೀತಿ ಕೋಚ್ಗಳು ನಮಗೆ ಸಿಕ್ಕಿ ಎಲ್ಲಿಂದ ಸಿಟಿಯಿಂದ ಅವ್ರನ್ನ ಕರೆಸ್ಕೊಂಡು ನಾವು ಇಲ್ಲಿ ಆ ಥರ ಚಟುವಟಿಕೆಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದೇ ಥರ ನಮಗೆ ಪೋಷಕರು ಪ್ರೋತ್ಸಾಹವನ್ನು ನೀಡಿ ನಮ್ಮ ಶಾಲೆ ಮುಂದುವರಿಯಲು ಸಹಾಯ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಈಗಾಗಲೇ 15 ಮಕ್ಕಳು ವಿನ್ ಆಗಿದ್ದಾರೆ. ನಾವು ಕರ್ಕೊಂಡೋಗಿದ್ದು ಒಂದು ಪಾರ್ಟ್ ಆಫ್ ವರ್ಕ್ ಆದರೂ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಮ್ಯಾನೇಜ್ಮೆಂಟ್ ನಿಂತ್ಕೊಂಡಿದೆ. ಅವರು ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾವು ಕಂಡಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮಕ್ಕಳು ಕರಾಟೆ ಕಲಿಯೋಕ್ಕೂ ಆಗ್ತಿರ್ಲಿಲ್ಲ. ಯಾಕೆಂದರೆ ಬೇರೆ ಸ್ಕೂಲ್ಗಳಲ್ಲೂ ಬೇರೆ ರೀತಿ ಕೋಚಿಂಗ್ಸ್ಗಳಿದೆ. ಆದರೆ ಇಲ್ಲಿ ಸಿಲೆಬಸ್ ಜೊತೆಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಮಕ್ಕಳು ಮತ್ತು ಪೇರೆಂಟ್ಸು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅದ್ರ ಜೊತೆಗೆ ದೊಡ್ಡ ಕೈಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ನಿಂತ್ಕೊಂಡಿದೆ. ನಮ್ಮ ಮಕ್ಳು ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಅವರೆಲ್ಲರೂ ಕೂಡ ಅದಕ್ಕೆ ಕಾರಣರಾಗಿರ್ತಾರೆ. ನಮಗೂ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. ನಮಸ್ಕಾರ.
ನನ್ನ ಹೆಸರು ಪೂರ್ವಿಕಾ ಅಂತ. ನಾನು ಈ ಕರಾಟೆಯಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನನಗೆ ಮನು ಸರ್ ಹೇಳ್ಕೊಡ್ತಿದ್ದರಿಂದ ನಾನು ಚೆನ್ನಾಗೇ ಮಾಡ್ತಾ ಇದ್ದೀನಿ. ನಾನು ಮೊದಲು ನನಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ. ನಾನೀಗ ಬರ್ತಿರಲಿಲ್ಲ. ಅದಕ್ಕೆ ನಾನು ಈಗ ಮಾಡ್ತಾ ಇರೋದ್ರಿಂದ ನಾನು ಫಸ್ಟ್ ಪ್ರೈಝೇ ಎಲ್ಲದರಲ್ಲೂ ತಗೋತಾ ಇದ್ದೀನಿ ಅಂತ ನಾನು ಧನ್ಯವಾದ ಹೇಳ್ತೀನಿ. We are from Vijayata International School, Sugganahalli. So here in this surrounding place, I think providing we are providing a very beautiful academic education to all the students nearby, and we are having a plan of giving all the modern education that the students who are living here. So we are trying to give all the facilities that we can able to offer to all the farmers surrounding here. So in our school, we give all these facilities in a very affordable price. So here you can get all the um, modern facilities, modern education ways, and modern learning ways in whatever the cities like Mysore, Bangalore educational centers gives. So we are try to give all the facilities in the same way. So for the lower prices, we request all the parents surrounding here. Compared to other schools, we are providing all the facilities with a very less prices. So we request all the parents to make utilize of all these facilities with a lower price. And this is a very beautiful opportunity for all your children to get multitask and multi skills in the nearby places. So we request you to get all the facilities with a lower price, and we request all the parents to support our school to your children future will going to be very bright, and they will learn more than you think. So kindly we request all the parents to support our school and make your children participate in all the activities other than curricular activities. So please help your children to get all the facilities. Thank you. So in our school we give facilities like karate, skating, dancing, music, Bharatanatyam, and all other curricular activities along with all the academic education as well. So we are providing CBSE syllabus, and we give all the practical activities to make all the students understand the curriculum or the topic easily. So we believe in practical. So here our beloved principal and our beloved secretary sir, Mr. Mahesh and Mrs. Baby Mahesh, providing very beautiful atmosphere for education in the surrounding place, and they are creating a beautiful management in our school. We are all very humble and happy to work with them. So we give all the facilities. So in this school, your children future will going to be very bright, and they will learn more than you think. So kindly we request all the parents to support our school and make your children participate in all the activities other than curricular activities. So please help your children to get all the facilities. Thank you. Good morning everyone. My name is Hanvita. I study in 5th standard. I was 26 go to the Chenpatna. I got 2 prizes. One Katha, second prize. Kumite, third